ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ತಮಿಳುನಾಡಿನ ರಾಜಕೀಯ ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಎನ್ನುವಂಥದ್ದು. ಇನ್ನೇನು ವಿಜಯ್ ಅವರಿಗೆ ಬಹುಮತ ದೊರಕಿದೆ ಎನ್ನುವಂತಹ ಸುದ್ದಿಗಳು ಬರೋ ಹೊತ್ತೇನಲ್ಲೇ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ನಡೆದಿದೆ ತಡರಾತ್ರಿ ಎನ್ನುವಂಥದ್ದು. ಈ ಮುಖಾಂತರ ವಿ.ಸಿ.ಕೆ ಏನು ತನ್ನ ಸಪೋರ್ಟನ್ನು ಕೊಟ್ಟಿತ್ತು ವಿಜಯ್ ಅವರ ಟಿ.ವಿ.ಕೆ ಪಕ್ಷಕ್ಕೆ, ಅದನ್ನು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ ಅದು ಇನ್ನೂ ಕನ್ಫರ್ಮೇಷನನ್ನು ಮಾಡ್ತಾ ಇಲ್ಲ ವಿ.ಸಿ.ಕೆ ಪಾರ್ಟಿ ಎನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ದಳಪತಿ ವಿಜಯ್ ಅವರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯ ಮುಂದೂಡಲಾಗಿದೆ ಎನ್ನುವಂಥದ್ದು. ಈ ಮುಖಾಂತರ ಮತ್ತೊಮ್ಮೆ ಆಘಾತವನ್ನು ಎದುರು ನೋಡಬೇಕಾಗಿದೆ ವಿಜಯ್ ಅವರು ಅನ್ನುವಂಥದ್ದು. ಸೊ ಎಲ್ಲೋ ಒಂದು ರೀತಿ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಕ್ಷಣಕ್ಕೂ ಒಂದು ಅತಿ ದೊಡ್ಡ ತಿರುವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ತೀನಿ. ಸೊ ಈಗಿರ್ತಕ್ಕಂಥ ಯಾವ್ಯಾವ ಪಕ್ಷಗಳು ವಿಜಯ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ, ಸೊ ಪ್ರಸ್ತುತ ತಮಿಳುನಾಡಿನಲ್ಲಿ ಯಾವ ರೀತಿಯಾದಂಥ ರಾಜಕೀಯಗಳು ಸ್ಥಿತ್ಯಂತರಗೊಳ್ತಾ ಇದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ತಮಿಳುನಾಡಿನಲ್ಲಿ ತಡರಾತ್ರಿ ಆಗಿರುವಂತಹ ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ, ಸೊ ಇನ್ನೇನು ವಿಜಯ್ ಅವರಿಗೆ 118 ಶಾಸಕರ ಬೆಂಬಲ ದೊರಕಿದೆ ಅನ್ನುವಂತಹ ಒಂದು ವರದಿಗಳಾಗ್ತಾ ಇದ್ವು ಅನ್ನುವಂಥದ್ದು. ಈ ಮುಖಾಂತರ ರಾಜಭವನಕ್ಕೆ ದಳಪತಿ ವಿಜಯ್ ಅವರು ಹೋಗಿ ಸರ್ಕಾರದ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಲಾಗಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದ್ವು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಟಿ.ವಿ.ಕೆ ಯಾವ್ಯಾವ ಪಕ್ಷಗಳು ಅವರಿಗೆ ಸಪೋರ್ಟನ್ನು ಮಾಡಿದ್ವು ಅನ್ನುವಂಥದ್ದು ನೋಡ್ತಾ ಹೋದಾಗ, ಸೊ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಆಯಿತು. ಟಿ.ವಿ.ಕೆ ಖುದ್ದು 108 ಶಾಸಕರ ಬೆಂಬಲವನ್ನು ಹೊಂದಿದೆ ಅನ್ನುವಂಥದ್ದು. ಅದರ ಜೊತೆಗೆ CPI ಮತ್ತು CPIMನ 2 ಶಾಸಕರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥದ್ದು. ಬಟ್ ಈಗಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ವಿ.ಸಿ.ಕೆ ಪಕ್ಷ 2 ಶಾಸಕರ ಒಂದು ಬಲವನ್ನು ಹೊಂದಿರತಕ್ಕಂಥ ವಿ.ಸಿ.ಕೆ ಪಕ್ಷ ಈಗ ಉಲ್ಟಾ ಬಿದ್ದಿದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ ವಿಜಯ್ ಅವರಿಗೆ ಅವರು ಕೆಲವು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಎನ್ನುವಂಥದ್ದು. ಸೊ ಈ ಮುಖಾಂತರ ವಿ.ಸಿ.ಕೆ ಪಾರ್ಟಿಯ ಡಿಮ್ಯಾಂಡ್ಗಳೇನಪ್ಪ ಅಂತಂದರೆ, ಸೊ ಆ ವಿ.ಸಿ.ಕೆ ಪಾರ್ಟಿಯ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಟಿ.ವಿ.ಕೆ ಪಕ್ಷಕ್ಕೆ ನಾವು ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಎನ್ನುವಂತಹ ಒಂದು ವರದಿ ಬರ್ತಾ ಇದೆ ಎನ್ನುವಂಥದ್ದು. ಏನವರ ಡಿಮ್ಯಾಂಡ್ ಅಂತ ನೋಡ್ತಾ ಹೋದಾಗ, ವಿ.ಸಿ.ಕೆ ಪಾರ್ಟಿ ಡಿಮ್ಯಾಂಡ್ ಮಾಡ್ತಾ ಇದೆ, ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅದರ ಜೊತೆಗೆ 2 ಒಂದು ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಒಂದು ಸಚಿವ ಸ್ಥಾನದ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಡಿಮ್ಯಾಂಡ್ಗಳಿಗೆ ವಿಜಯ್ ಅವರು ಒಪ್ತಾ ಇಲ್ಲ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಅತಿ ದೊಡ್ಡ ಒಂದು ಹಿನ್ನಡೆಯನ್ನು ನೋಡ್ಬೋದಾಗುತ್ತೆ ವಿಜಯ್ ಅವರಿಗೆ. ಮತ್ತೊಮ್ಮೆ ಅವರು ಸರಳ ಬಹುಮತವನ್ನು ಪಡಲಿಕ್ಕೆ ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಟಿ.ವಿ.ಕೆ ಒಂದು ಪಕ್ಷಕ್ಕೆ ತಮಿಳುನಾಡಿನ ಜನತೆ ಸಹಕಾರ ಮಾಡಿದ್ರು ಕೂಡ, ಎಲ್ಲ ಒಂದು ರೀತಿ 108 ಕ್ಷೇತ್ರಗಳ ಗೆದ್ದುಕೊಂಡಿದ್ರು ಕೂಡ, ಬಟ್ ಎಲ್ಲ ಒಂದು ರೀತಿ ಅವ್ರಿಗೆ ಬಹುಮತದ ಸಂಖ್ಯೆಗಳನ್ನು ಜೋಡಿಸ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಬಟ್ ಇದೇ ರೀತಿಯಾದಂತಹ ರಾಜಕೀಯ ತಿರುವುಗಳು ಮುಂದುವರೆದ್ರೆ ಎಲ್ಲ ಒಂದು ರೀತಿ ತಮಿಳುನಾಡಿನಲ್ಲಿ ಒಂದು ರೀತಿ ರಾಷ್ಟ್ರಪತಿಯ ಆಳ್ವಿಕೆ ಏನಾದರೂ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕ್ತಾ ಇದೆ ಅನ್ನುವಂಥದ್ದು. ಬಟ್ ಎಲ್ಲ ಒಂದು ರೀತಿ ವಿ.ಸಿ.ಕೆಯ ಡಿಮ್ಯಾಂಡ್ಗೆ ಟಿ.ವಿ.ಕೆ ವಿಜಯ್ ಅವರು ಒಂದು ರೀತಿ ಗಾಬರಿ ಆಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳಿದ್ರ ಜೊತೆಗೆ ಒಂದು ಸಚಿವ ಸಂಪುಟದ ಸ್ಥಾನವನ್ನು ಕೂಡ ಕೇಳ್ತಾ ಇದ್ದಾರೆ ವಿ.ಸಿ.ಕೆಯ ಪಾರ್ಟಿಯವರು ಅನ್ನುವಂಥದ್ದು. ಸೊ ಈ ಮುಖಾಂತರ ಅದರ ಜೊತೆಗೆ IUML ಅನ್ನುವಂತಹ ಪಕ್ಷ ಏನಿದೆಯಲ್ಲ, ಸೊ ಆ ಪಕ್ಷನೂ ಕೂಡ ತನ್ನ ಒಂದು ಸಪೋರ್ಟ್ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ತಡರಾತ್ರಿ ಕೊಟ್ಟಿದೆ ಅನ್ನುವಂಥದ್ದು. ಈ ಮುಖಾಂತರ ಮತ್ತೊಮ್ಮೆ ವಿಜಯ್ ಅವರ ಏನು ಸ್ಟ್ರೆಂತ್ ಏನಿದೆಯಲ್ಲ, ಅವರ ಒಂದು ಶಾಸಕರ ಬಲ ಏನಿದೆಯಲ್ಲ, 116ಕ್ಕೆ ಕುಸಿದಿದೆ ಅನ್ನುವಂಥದ್ದು. ಈ ಮುಖಾಂತರ ಮತ್ತೆ ಶಾರ್ಟ್ ಮೆಜಾರಿಟಿ ಆಗಿದೆ ಅನ್ನುವಂಥದ್ದು. ಹೀಗೆ ಯಾವ ರೀತಿಯಾದಂತಹ ಯಾವ ಸ್ಟ್ರಾಟಜೀಸನ್ನು ಬಳಸ್ತಾರೆ ವಿಜಯ್ ಅವರು ಅನ್ನುವಂಥದ್ದು. ಸೊ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ವಿಜಯ್ ಅವರು ಅವರ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಂದೂಡಲಾಗಿದೆ ಅನ್ನುವಂಥದ್ದು. ಸೊ 3ನೇ ಬಾರಿಗೆ ಅವರು ಗವರ್ನರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಿದರು ಅನ್ನುವಂಥದ್ದು. ಬಟ್ ತಡರಾತ್ರಿ ಆಗಿರ್ತಕ್ಕಂಥ ಈ ಒಂದು ಎಲ್ಲ ಬೆಳವಣಿಗೆಗಳಿಂದ ಟಿ.ವಿ.ಕೆ ವಿಜಯ್ಗೆ ಅತಿ ದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಕಾದು ನೋಡಬೇಕಾಗುತ್ತೆ, ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಾ, ಅಥವಾ ಯಾವ ಪಕ್ಷಗಳು ಅವರಿಗೆ ಸಪೋರ್ಟನ್ನು ಮಾಡ್ತಾರೆ. ಸೊ ಏನಾದರೂ 118 ಮ್ಯಾಜಿಕ್ ನಂಬರ್ ಗಳಿಸಲಿಕ್ಕೆ ಸಫಲರಾಗ್ತಾರಾ ಅಥವಾ ವಿಫಲರಾಗ್ತಾರಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಮತ್ತೊಮ್ಮೆ ವಿಜಯ್ ಅವರು ಬಹುಮತ ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂತಹ ಅಲ್ಲಿ ರಾಜಕೀಯ ತಿರುವು ಅಂತ ಹೇಳ್ಬೋದಾಗುತ್ತೆ. ಸೊ ಕಾದು ನೋಡಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಏನಾದರೂ DMK ಮತ್ತು ಅಣ್ಣಾ DMK ಸೇರಿ ಏನಾದರೂ ಮೈತ್ರಿಕೂಟದ ಸರ್ಕಾರ ರಚನೆ ಮಾಡ್ತಾರೆ, ಈ ಮುಖಾಂತರ ಟಿ.ವಿ.ಕೆಯನ್ನು ಅಧಿಕಾರದಿಂದ ದೂರ ಇಡ್ತಾರೆ ಅನ್ನುವಂಥ
ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಈಗ ಪ್ರಸ್ತುತ ವಿಜಯ್ ಅವರ ಒಂದು ಬಹುಮತದ ಸಂಖ್ಯೆಗಳು ಕಡಿಮೆ ಆಗಿದೆ. ಸೊ ಈಗ ಇರ್ತಕ್ಕಂತಹ ಶಾಸಕರ ಸಂಖ್ಯೆ 116 ಅನ್ನುವಂಥದ್ದಾಗುತ್ತೆ. ಕಾದು ನೋಡಬೇಕಾಗುತ್ತೆ ವಿಜಯ್ ಅವರು 118 ಸಂಖ್ಯೆಯನ್ನು ಗಳಿಸ್ತಾರ ಅನ್ನುವಂಥ ಅದು ಇನ್ನಿತರೆ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಮಾತುಕತೆ ಮುಂದುವರಿತಾ ಅನ್ನುವಂತಹ ಪ್ರಶ್ನೆಗಳಿಗೆ ನಮಗೆ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.